ಹಾಯ್ ಟನೀಶ್, ನಿಮಗೆ ಇದಕ್ಕಿಂತ ಮುಂಚಿನ ಕ್ಲಾಸ್ಗಳಲ್ಲಿ ಫಿಟ್ಟರು, ಫಿಟ್ಟರು, MMB, MRAC ಮತ್ತು ಟರ್ನರ್ ಈ 4 ಟ್ರೇಡ್ವರೆಗೂ ಕೂಡ ನಾವು ಕಾಮನ್ ಪೇಪರ್ ಇರೋದ್ರಿಂದ ಈ ಸಿಲೆಬಸ್ ನೋಡಿ, ಕನ್ಸ್ಟ್ರಕ್ಷನ್ ಆಫ್ ಸ್ಕೇಲ್ಸು, ಎಲಿಪ್ಸು, ಪ್ಯಾರಾಬೋಲಾ, ಆಮೇಲೆ ಸ್ಕೆಚಸ್ ಆಫ್ ನಟ್ಟು, ಬೋಲ್ಟು, ಸ್ಕ್ರೂ ಥ್ರೆಡ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಕಿಂಗ್ ಡಿವೈಸಸ್ಸು, ಕ್ಯಾಸ್ಟೆಲ್ ನಟ್ಟು ಇವೆಲ್ಲನೂ ಕೂಡ ನಾವು ಡ್ರಾ ಮಾಡಿದ್ವಿ. ಆಮೇಲೆ ಅದೇ ರೀತಿ ಸ್ಕೆಚಸ್ ಆಫ್ ಫೌಂಡೇಶನ್, ರಿವೆಟ್ ಆ್ಯಂಡ್ ರಿವೆಟೆಡ್ ಜಾಯಿಂಟ್ಸ್, ವೆಲ್ಡೆಡ್ ಜಾಯಿಂಟ್ಸ್ ಇಷ್ಟನ್ನ ಕೂಡ ನೋಡಿದ್ದೀವಿ ನಾವು. ನೋಡಿ, ಇಷ್ಟೆಲ್ಲನೂ ಕೂಡ ಡ್ರಾ ಮಾಡಿದ್ದೀವಿ, ಹೇಳಿದ್ದೀನಿ ಏನು ಅನ್ನೋದನ್ನು ಕೂಡ ನಾನು. ಇವಾಗ ಸ್ಕೆಚಸ್ ಆಫ್ ಪೈಪ್ಸ್ ಆ್ಯಂಡ್ ಪೈಪ್ ಫಿಟ್ಟಿಂಗ್ಸ್ ಅನ್ನೋದು ಏನು ಅನ್ನೋದನ್ನು ನೋಡೋಣ. ನೋಡಿ, ಏನಪ್ಪ ಸ್ಕೆಚಸ್ ಆಫ್ ಪೈಪ್ಸ್ ಆ್ಯಂಡ್ ಪೈಪ್ ಫಿಟ್ಟಿಂಗ್ ಅಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪೈಪ್ ಅಂತಂದರೆ ಪೈಪನ್ನು ಏನಕ್ಕೆ ಉಪಯೋಗಿಸ್ತೀವಿ ನೋಡಿ. ಪೈಪ್ಸ್ ಆರ್ ಯೂಸ್ಡ್ ಫಾರ್ ಕ್ಯಾರಿಯಿಂಗ್ ಫ್ಲೂಯಿಡ್ಸ್ ಸಚ್ ಆಸ್ ವಾಟರ್, ಸ್ಟೀಮ್, ಆಯಿಲ್, ಗ್ಯಾಸ್ ಎಕ್ಸೆಟ್ರಾ. ಅಂದರೆ ಪೈಪ್ಸನ್ನು ಏನಕ್ಕಪ್ಪ ಉಪಯೋಗಿಸ್ತೀವಿ ಅಂತಂದರೆ, ನಾವು ಫ್ಲೂಯಿಡ್ಸ್ ಅಂದರೆ ದ್ರವ್ಯ ಪದಾರ್ಥಗಳನ್ನು ಸಾಗಿಸೋದಕ್ಕೆ, ಸಚ್ ಆಸ್ ಒಂದು ವಾಟರ್ ಅಂದರೆ ನೀರು, ಸ್ಟೀಮ್ ಅಂದರೆ ಒಂದು ಆವಿ, ಆಯಿಲು, ಗ್ಯಾಸು, ಈ ಥರದನ್ನೆಲ್ಲ ಒಂದು ಪ್ಲೇಸಿಂದ ಅಂದರೆ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ನಾವು ಕ್ಯಾರಿ ಮಾಡೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗೋದಕ್ಕೋಸ್ಕರ ನಾವು ಈ ಪೈಪ್ಸನ್ನು ಉಪಯೋಗಿಸ್ತೇವೆ. ಸರ್ಕ್ಯುಲರ್ ಪೈಪ್ಸ್ ಆರ್ ಮೇಡ್, ಕೆಲವೊಂದು ರೌಂಡ್ ಇರೋಂಥ ಪೈಪ್ಸನ್ನು ಯಾವುದರಿಂದ ತಯಾರಿಸಿರ್ತಾರೆ ಅಂದರೆ ಕ್ಯಾಸ್ಟ್ ಐರನ್ನು, ಸ್ಟೀಲು, ಕಾಪರು, ಅಲ್ಯೂಮಿನಿಯಮು, ಪ್ಲಾಸ್ಟಿಕ್ಕು, ಸಿಮೆಂಟು ಎಕ್ಸೆಟ್ರಾ ಇವುಗಳಿಂದ ಮಾಡಿರ್ತಾರೆ. ಈ ಒಂದು ಪರ್ಪಸ್ಗೆ ಇವುಗಳನ್ನ ಉಪಯೋಗಿಸ್ತಾರೆ. ಜಾಯ್ನಿಂಗ್ ಆಫ್ ಪೈಪ್ಸ್, ದೇರ್ ಫಿಟ್ಟಿಂಗ್ಸ್ ಆರ್ ಮೇಕಿಂಗ್ required layout can be made by different methods and purpose of named plumbing, commonly used pipe joints and pipe specials are drawing method, pipes layout using symbols are discussed in this chapter. ನೋಡಿ, ಈ ಚಾಪ್ಟರ್ ನಾವೇನೇನು ಕಲಿತೀವಿ ಅಂತಂದರೆ, ಜಾಯ್ನಿಂಗ್ ಆಫ್ ಪೈಪ್ಸು, ಪೈಪ್ ಆ್ಯಂಡ್ ದೇರ್ ಫಿಟ್ಟಿಂಗ್ಸು ಆ್ಯಂಡ್ ಫಾರ್ ಮೇಕಿಂಗ್ ರಿಕ್ವೈರ್ಮೆಂಟ್ ಆಫ್ ಲೇಔಟ್. ಅಂದರೆ ಒಂದು ಪೈಪ್ ಜಾಯಿಂಟ್ಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಲೇಔಟ್ ಇರಬೇಕು. ಅಂದರೆ ಯಾವ ಪ್ಲೇಸಲ್ಲಿ ಕಾಲರ್ ಬರಬೇಕು, ಯಾವ ಪ್ಲೇಸಲ್ಲಿ ಟೀ ಜಾಯಿಂಟ್ ಬರಬೇಕು, ಆ ಥರ ಒಂದು ಲೇಔಟನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಚಾಪ್ಟ್ರಲ್ಲಿ ಆ ಲೇಔಟನ್ನು ಸ್ಟಡಿ ಮಾಡ್ತೇವೆ. ಆಮೇಲೆ ಪ್ಲಂಬಿಂಗ್ ಅಂತಂದರೆ ಏನು, ಪ್ರೋಸೆಸ್ ಆಫ್ ನೇಮ್ಡ್ ಪ್ಲಂಬಿಂಗ್ ಅಂದರೆ ಏನು, ಕಾಮನ್ಲಿ ಯೂಸ್ಡ್ ಪೈಪ್ ಜಾಯಿಂಟ್ಸ್, ಯಾವ ಥರ ಜಾಯಿಂಟ್ಸನ್ನು ಉಪಯೋಗಿಸ್ತೇವೆ, ಈ ಥರದನ್ನೆಲ್ಲನೂ ಕೂಡ ನಾವು ಈ ಒಂದು ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೇವೆ. ನೋಡಿ, ಫಸ್ಟು ಪೈಪ್ ಜಾಯಿಂಟ್. ಪೈಪ್ ಈಸ್ ಎ ಟ್ಯೂಬ್ ಆ್ಯಂಡ್ ಜನರಲಿ ಕನ್ಸಿಡರ್ ಆಸ್ ಎ ಸರ್ಕ್ಯುಲರ್. ಪೈಪ್ ಅಂತಂದರೆ ನಾವು ಯಾವತ್ತೂ ಕೂಡ ಕಾಮನ್ ಆಗಿ ಅದನ್ನು ಸರ್ಕ್ಯುಲರ್ ಇದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ತೇವೆ. ಸರ್ಕ್ಯುಲರ್ ಇರೋದ್ರಿಂದ ಆಲ್ವೇಸ್ ಪೈಪ್ಸ್ ಏನಾಗಿರುತ್ತೆ ಅಂದರೆ ಕ್ರಾಸ್ ಸೆಕ್ಷನ್, ಅಂದರೆ ಅದನ್ನು ಕಟ್ ಮಾಡಿದಾಗೂ ಕೂಡ ನಾವು ಸರ್ಕ್ಯುಲರ್ ಇರುತ್ತೆ. ಪೈಪ್ಸ್ ಆರ್ ಅಸ್ಯೂಮ್ಡ್ ಟು ಬಿ ಸ್ಟ್ರೈಟ್ ಆ್ಯಂಡ್ ಸ್ಟಿಫ್. ಪೈಪ್ಸ್ ಏನಾಗಿರುತ್ತೆ ಅಂದರೆ ಸ್ಟ್ರೈಟ್ ಆಗಿರುತ್ತೆ ಮತ್ತು ಸ್ಟಿಫ್ ಆಗಿರುತ್ತೆ. ಸ್ಟ್ರೈಟ್ ಆ್ಯಂಡ್ ಆರ್ ಅವೈಲೇಬಲ್ ಸ್ಟ್ಯಾಂಡರ್ಡ್ ಲೆನ್ಸ್. ಈ ಪೈಪ್ಸ್ ಕೂಡ ಕೆಲವೊಂದು ಸ್ಟ್ಯಾಂಡರ್ಡ್ ಲೆನ್ಸಲ್ಲಿ ಅವೈಲೇಬಲ್ ಆಗುತ್ತೆ. ಆಲ್ ದ ಸೇಮ್ ಟೈಮ್ ನೋಡಿ, ಅಟ್ ದ ಸೇಮ್ ಟೈಮ್ ಲೆಂತ್ ಮತ್ತು ಅಟ್ ದ ಸೇಮ್ ಟೈಮ್ ಈ ಕೂಡ ಇರುತ್ತೆ. ಎ ಟ್ಯೂಬ್ ಈಸ್ ಅಸ್ಯೂಮ್ಡ್ ಫ್ಲೆಕ್ಸಿಬಲ್ ಪೈಪ್ ಆ್ಯಂಡ್ ಅವೈಲೇಬಲ್ ಇನ್ ಕಾಯಿಲ್ ಫಾರ್ಮ್. ನೋಡಿ, ಸ್ಟ್ರೈಟ್ ಇಲ್ಲ ಅಂತ, ಸ್ಟ್ರೈಟ್ ಇದ್ದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಲೆಂತ್ ಇರುತ್ತೆ ಮತ್ತು ಒಂದು ಟೈಮು ಕೂಡ ಇರುತ್ತೆ. ಅದೇ ಫ್ಲೆಕ್ಸಿಬಲ್ ಪೈಪ್ಸ್ ಆದರೆ, ಫ್ಲೆಕ್ಸಿಬಲ್ ಪೈಪ್ಸ್ಗೆ ಕಾಲರ್ ರೀತಿಯಲ್ಲಿ, ಕಾಯಿಲ್ ರೀತಿ, ಅಂದರೆ ಕಾಯಿಲ್ ಅಂದರೆ ರೌಂಡ್ ಶೇಪಲ್ಲಿ ಸುತ್ತಿರ್ತಾರೆ. ಫ್ಲೆಕ್ಸಿಬಲ್ ಅಂದರೆ ನೀವು ಯಾವ ಕಡೆಗೆ ಬೇಕಾದರೂ ಬೆಂಡ್ ಮಾಡ್ಬೋದು, ಆ ಥರ ಪೈಪ್ಸ್ ಆಗಿರುತ್ತೆ. ದ ಸೈಜ್ ಆಫ್ ಪೈಪ್ ಡಿಸಿಗ್ನೇಟೆಡ್ ಬೈ ಇಟ್ಸ್ ಇನ್ನರ್ ಡಯಾಮೀಟರ್ ಆ್ಯಂಡ್ ಥಿಕ್ನೆಸ್. ಈ ಸೈಜ್ ಆಫ್ ಪೈಪನ್ನು ಅದರ ಇನ್ನರ್ ಡಯಾಮೀಟರ್, ಅಂದರೆ ಪೈಪ್ ಅಂತಂದರೆ ಒಂದು ಎಕ್ಸ್ಟರ್ನಲ್ ಡಯಾಮೀಟರ್ ಇರುತ್ತೆ, ಇನ್ನರ್ ಡಯಾಮೀಟರ್ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಮಾಡಿ ಆ ಪೈಪ್ ಸ್ಪೆಸಿಫಿಕೇಷನನ್ನು ಡೆಸಿಗ್ನೇಟ್ ಮಾಡ್ತಾರೆ. ಪೈಪ್ಸ್ ಆರ್ ಜಾಯಿನ್ಡ್ ಮೆನಿ ಮೆಥಡ್ಸ್, ಅಂದರೆ ಪೈಪ್ಸನ್ನು ಜಾಯಿನ್ ಮಾಡೋದು ಡಿಫ್ರೆಂಟ್ ಮೆಥಡ್ಸಲ್ಲಿ ಜಾಯಿನ್ ಮಾಡ್ತಾರೆ.
ಅದರಲ್ಲಿ ಕೊಡ್ತಾರೆ ನೋಡಿ ಯಾವ ಥರ ಜಾಯಿನ್ ಮಾಡ್ತಾರೆ ಅಂದರೆ, ಒಂದು ಸ್ಕ್ರೂಡ್ ಪೈಪ್ ಜಾಯಿಂಟ್ ಅಂತ ಬರುತ್ತೆ, ಸ್ಕ್ರೂಡ್ ಪೈಪ್ ಜಾಯಿಂಟ್ ಅಂತ ಬರುತ್ತೆ. ಮತ್ತು ನೋಡಿ ಇಲ್ಲಿ ನೋಡ್ಬೋದು ಫಿಗರ್ 1 ನೋಡಿ, ಫಿಗರ್ 1 ದೇರ್ ನೇಮ್ಡ್ ಆಸ್ ಸ್ಕ್ರೂಡ್. ಇವೆಲ್ಲನೂ ಕೂಡ ಸ್ಕ್ರೂಡ್ ಪೈಪ್ ಜಾಯಿಂಟ್ಸ್ ಇರುತ್ತೆ. ಮತ್ತು ವೆಲ್ಡೆಡ್ ಪೈಪ್ ಜಾಯಿಂಟ್ಸ್ ಕೂಡ ಇರುತ್ತೆ. ಅಂದರೆ ಇದನ್ನ ಈ ಥರ ನಾವು ಕ್ಲಾಸಿಫೈ ಮಾಡ್ತೀವಿ, ಸ್ಕ್ರೂಡು, ವೆಲ್ಡೆಡ್ ಮತ್ತು ಫ್ಲಾಂಜೆಡ್ ಪೈಪ್ ಜಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ಆ ಫ್ಲಾಂಜೆಡ್ ಪೈಪ್ ಜಾಯಿಂಟ್ಸನ್ನ ಇಂಟಿಗ್ರಲ್ಲು ಮತ್ತು ನೋಡಿ ಈ ಫ್ಲಾಂಜೆಡ್ ಪೈಪ್ ಜಾಯಿಂಟ್ಸನ್ನು ಇಂಟಿಗ್ರಲ್ಲು ಮತ್ತು ಸ್ಕ್ರೂಡ್ ಫ್ಲಾಂಜಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತೇವೆ. ಮತ್ತು ಗ್ಲೋಡ್ ಅಂಡ್ ಸಿಮೆಂಟೆಡ್ ಪೈಪ್ ಜಾಯಿಂಟ್ಸ್ ಅಂಡ್ ಸಾಲ್ಟೆಡ್ ಪೈಪ್ ಜಾಯಿಂಟ್ಸ್, ಈ ಥರ 5 ಜಾಯಿಂಟ್ಸ್ ಆಗಿ ನಾವು ಇದನ್ನು ಮಾರ್ಕ್ ಮಾಡ್ತೇವೆ. ಅಂದರೆ ಒಂದು ಸ್ಕ್ರೂಡ್ ಪೈಪ್ ಜಾಯಿಂಟು, ವೆಲ್ಡೆಡ್ ಪೈಪ್ ಜಾಯಿಂಟು, ಫ್ಲಾಂಜ್ಡ್ ಪೈಪ್ ಜಾಯಿಂಟು, ಅದನ್ನು ಎರಡು, ಒಂದು ಇಂಟಿಗ್ರಲ್, ಇನ್ನೊಂದು ಸ್ಕ್ರೂಡ್, ಇನ್ನೊಂದು ಗ್ಲಾಸ್ ಆರ್ ಸಿಮೆಂಟೆಡ್ ಪೈಪ್ ಜಾಯಿಂಟ್ಸ್, ಮತ್ತು ಇನ್ನೊಂದು ಸಾಲ್ಟೆಡ್ ಪೈಪ್ ಜಾಯಿಂಟ್ಸ್. ಏನು ಪೈಪ್ ಫಿಟ್ಟಿಂಗ್ಸ್ ಆರ್ ಏನು ಹಂಗಂದರೆ, ಪೈಪ್ ಫಿಟ್ಟಿಂಗ್ಸ್ ಅಂದರೆ ಅದರ ಸ್ಪೆಷಲ್ಸ್ ಏನಂದರೆ, ಟು ಕನೆಕ್ಟ್ ಟೂ ಪೈಪ್ಸ್ ಟುಗೆದರ್. ಅಂದರೆ ಪೈಪ್ ಫಿಟ್ಟಿಂಗ್ಸ್ನ ಹೇಗೆ ಮಾಡ್ತೇವೆ ಅಂದರೆ, 2 ಪೈಪ್ಸನ್ನು ಒಂದಕ್ಕೊಂದು ಜಾಯಿನ್ ಮಾಡೋದಕ್ಕೆ. ಆ್ಯಂಡ್ ಮೇಕ್ ದ ಬ್ರಾಂಚಸ್ ರಿಡಕ್ಷನ್ ಆಫ್ ಆರ್ ಇನ್ಕ್ರೀಸ್ ಇನ್ ಡಯಾಮೀಟರ್. ಅಂದರೆ ಪೈಪ್ ಜಾಯಿಂಟ್ ಹತ್ರ ಏನಾಗಿರುತ್ತೆ ಅಂತಂದರೆ, ರಿಡಕ್ಷನ್ ಆರ್ ಇನ್ಕ್ರೀಸ್ ಇನ್ ಡಯಾಮೀಟರ್ ಎಕ್ಸೆಟ್ರಾ. ಅಂದರೆ ಡಯಾಮೀಟ್ರಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಪೈಪ್ಗೆ ಜಾಸ್ತಿ ಸೈಜ್ ಇತ್ತಂದರೆ ಇನ್ನೊಂದು ಪೈಪ್ಗೆ ಕಡಿಮೆ ಡಯಾಮೀಟರ್ ಇರುತ್ತೆ. ಹಾಗಾಗಿ ನಾವು ಜಾಯಿಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಎ ಪೈಪ್ ಲೈನ್ ಕಾಲ್ಡ್ ಪೈಪ್ ಫಿಟ್ಟಿಂಗ್ಸ್ ಆರ್ ಸ್ಪೆಷಲ್ಸ್ ಆರ್ ಯೂಸ್ಡ್ ಇನ್ ಸ್ಕ್ರೂಡ್ ಪೈಪ್, ಸ್ಪೆಷಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ಪ್ಲಂಬಿಂಗ್. ಅಂದರೆ ನೋಡಿ, ಕೆಲವೊಂದು ಕಾಮನ್ ಆಗಿ ಪೈಪ್ ಫಿಟ್ಟಿಂಗ್ಸನ್ನು ಮಾಡೋಂಥದ್ದು ಸ್ಪೆಷಲ್ ಆಗಿ ಯೂಸ್ ಮಾಡ್ತಾರೆ. ದಟ್ ಈಸ್ ಇನ್ ಸ್ಕ್ರೂಡ್ ಪೈಪ್ ಸ್ಪೆಷಲ್ಸನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಸ್ಕ್ರೂ ಅಂತಂದರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ, ಹಾಗಾಗಿ ಸ್ಕ್ರೂಸ್ ನ ಯೂಸ್ ಮಾಡ್ತಾರೆ. ಪ್ಲಂಬಿಂಗ್ ಆರ್ ಶೋನ್ ಇನ್ ಫಿಗರ್ 2. ಅಂದರೆ ನೋಡಿ ಇಲ್ಲಿ ಆ ಥರ ಸ್ಕ್ರೂಗಳೆಲ್ಲನೂ ಕೂಡ ಯಾವ ಥರ ಇದು ಮಾಡಿದ್ದಾರೆ ಅನ್ನೋದನ್ನು ಕೂಡ ಫಿಗರ್ 2ನಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿ, ಈ ಥರ ಪ್ಲಂಬಿಂಗ್ ಜಾಯಿಂಟ್ಸನ್ನೆಲ್ಲನೂ ಕೂಡ ಜಾಯಿಂಟ್ಸ್ ಈ ರೀತಿ ಇರುತ್ತೆ. ಒಂದಕ್ಕೆ ಡಯಾಮೀಟರ್ ಕಡಿಮೆ ಇತ್ತು ಅಂದರೆ ಇನ್ನೊಂದಕ್ಕೆ ಡಯಾಮೀಟರ್ ನಮಗೆ ಜಾಸ್ತಿ ಇರುತ್ತೆ. ಈ ಥರ ಒಂದು ಪೈಪ್ ಜಾಯಿಂಟ್ಸ್ ಇರುತ್ತೆ. ಆಮೇಲೆ ನೋಡಿ ಇಲ್ಲಿ ದ ಸೈಟ್ಲಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ಥ್ರೆಡ್ ನಟ್ಸ್, ಬೋಲ್ಟ್ಸ್ ಅಂಡ್ ಸೈಜಸ್ ವ್ಯಾಲ್ಯೂ ಅವೈಲೇಬಲ್ ಇಂಜಿನಿಯರಿಂಗ್ ಟೇಬಲ್ಸ್. ಇದರ ಸೈಜಸ್ ಬಂದುಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಅದಕ್ಕೆ ಯಾವುದೇ ಕಾಮನ್ ಆಗಿ ಒಂದು ಸೈಜ್. ಇವಾಗ ನೀವು ಬೋಲ್ಟ್ ನಟ್ಟಲ್ಲಿ ನೋಡ್ತೀರಾ M8, M10 ಈ ಥರ ಎಲ್ಲ ಬರುತ್ತಲ್ಲ, ಅದೇ ಥರ ಈ ಪೈಪ್ ಜಾಯಿಂಟ್ಸ್ಗೂ ಕೂಡ ಈ ಕಲರ್ಸ್ಗೆ ಎಲ್ಲನೂ ಕೂಡ ಅದಕ್ಕೆ ಒಂದು ಡೆಫಿನೆಟ್ ಆಗಿರೋ ಸೈಜ್ ಇರುತ್ತೆ. ಆ ಸೈಜ್ ಎಲ್ಲ ಒಂದು ಟೇಬಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಡಿಪೆಂಡಿಂಗ್ ಆನ್ ದ ಶೇಪ್ ಆ್ಯಂಡ್ ಪರ್ಪಸ್ ಆಫ್ ದ ಜಾಯಿಂಟ್ಸ್ ಕಾಮನ್ಲಿ ಯೂಸ್ಡ್ ಇನ್ ಕ್ಲಾಸಿಫೈಡ್ ಫಾಲೋಯಿಂಗ್ ಕ್ಯಾಟಗಿರೀಸ್. ನೋಡಿ, ಡಿಪೆಂಡಿಂಗ್ ಆನ್ ಶೇಪ್ ಆ್ಯಂಡ್ ಪರ್ಪಸ್, ಅದರ ಶೇಪ್ ಮೇಲೆ ಸಾಕೆಟ್ ಆ್ಯಂಡ್ ಸ್ಪೈಗಾರ್ಡ್ ಜಾಯಿಂಟ್ ಅಂತ ಬರುತ್ತೆ, ಸ್ಕ್ರೂಡ್ ಯೂನಿಯನ್ ಜಾಯಿಂಟ್ ಅಂತ ಬರುತ್ತೆ, ಇಂಟಿಗ್ರಲ್ ಪ್ಲಾಂಜ್ಡ್ ಪೈಪ್ ಜಾಯಿಂಟ್ ಅಂತ ಬರುತ್ತೆ, ಮತ್ತು ಹೈಡ್ರಾಲಿಕ್ ಪೈಪ್ ಜಾಯಿಂಟ್ ಅಂತ ಬರುತ್ತೆ, ಇನ್ನೊಂದು ಎಕ್ಸ್ಪೆನ್ಷನ್ ವಾಲ್ವ್ ಅಂತ ಬರುತ್ತೆ. ನೋಡಿ, ಅವುಗಳನ್ನ ಇಲ್ಲಿ ಕೊಡ್ತಾರೆ. ಒಂದು ಸಾಕೆಟ್ ಸ್ಕ್ರೂಡ್ ಪೈಪ್ ಜಾಯಿಂಟ್ ಅಂದರೆ, ಸ್ಕ್ರೂಡ್ ಅಂದರೆ ನೋಡಿ ಈ ಪಾರ್ಟು ಹಿಂಗಿರುತ್ತೆ. ಸ್ಕ್ರೂ ಅಂತಂದರೆ ಇಲ್ಲಿ ನಮಗೆ ಸ್ಕ್ರೂ ಹಾಕಿರ್ತಾರೆ, ಕಾಲರ್ ಬಂದಿರುತ್ತೆ, ಇದು ಥ್ರೆಡೆಡ್ ಪೋರ್ಷನ್ ಆಗುತ್ತೆ. ಇನ್ನೊಂದು ಫ್ಲಾಂಜ್ ನೋಡಿ, ನೋಡ್ಬೋದು, ಇದು ಸ್ಕ್ರೂಡ್ ಪೈಪ್ ಜಾಯಿಂಟ್ ಆಗಿರುತ್ತೆ. ಇನ್ನೊಂದು ನಮಗೆ ಫ್ಲಾಂಜ್ಡ್ ಪೈಪ್ ಜಾಯಿಂಟ್ ಅಂದರೆ ಇಂಟಿಗ್ರಲ್. ಅಂದರೆ ಫ್ಲಾಂಜ್ ಅಂದರೆ ಈ ಥರದೊಂದು ಫ್ಲಾಂಜ್ ಹಾಕಿರ್ತಾರೆ, ಈ ಕಡೆ ಒಂದು ಪೋರ್ಷನ್, ಇದೊಂದು ಪೋರ್ಷನ್, ಸೆಂಟ್ರಲ್ ಪೈಪ್ ಇರುತ್ತೆ, ಅವೆರಡನ್ನೂ ಹಾಕಿ ಜಾಯಿನ್ ಮಾಡ್ತಾರೆ. ನೀವು ನೋಡಿರ್ಬೋದು, ಒಂದು ಇಂಟಿಗ್ರಲ್ ಇರುತ್ತೆ, ಇನ್ನೊಂದು ಸ್ಕ್ರೂಡ್ ಫ್ಲಾಂಜಸ್ ಇರುತ್ತೆ. ಇದಕ್ಕೆಲ್ಲ ಸ್ಕ್ರೂ ಬಂದಿರುತ್ತೆ, ಸ್ಕ್ರೂ ಹಾಕಿ ಟೈಟ್ ಮಾಡೋ ಅಂಥದ್ದು. ಆಮೇಲೆ ಇದು ಗ್ಲೌಡ್ ಪೈಪ್ ಜಾಯಿಂಟ್ ಅಂತ ಹೇಳ್ಬಿಟ್ಟು, ಗ್ಲೌಡ್ ಅಂದರೆ ಈ ಥರ ರೌಂಡ್ ಶೇಪಲ್ಲಿ ನೋಡಿ, ಗ್ಲೌಡ್ ಅಂದರೆ ಈ ಥರ ಶೇಪ್ ಇರುತ್ತೆ. ಇದನ್ನು ಹಾಕಿ ಈ ಥರ ಜಾಯಿಂಟ್ ಇನ್ಸೈಡ್, ಇದು ಕಟ್ ಮಾಡಿರೋ ಸೆಕ್ಷನ್ ಈ ಥರ ಕಾಣಿಸ್ತಾ ಇದೆ ಲೈನ್ಗಳು. ನಾವು ಆಚೆಯಿಂದ ನೋಡಿದ್ರೆ ಈ ಥರ ನಮಗೆ ಡಾಟೆಡ್ ಲೈನ್ಸಲ್ಲಿ ಕಾಣಿಸ್ತಾ ಇರುತ್ತೆ. ಆಮೇಲೆ ವೆಲ್ಡೆಡ್ ಪೈಪ್ ಜಾಯಿಂಟ್ಸ್ ಅಂದರೆ ಪೈಪ್ನ ಈ ಥರ ವೆಲ್ಡ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಸಾಲ್ಡ್ರೆಡ್ ಪೈಪ್ ಜಾಯಿಂಟ್, ಸಾಲ್ಡ್ರಿಂಗ್ ಮಾಡೋ ಅಂಥ ಪೈಪ್ನ ಈ ಥರ ಯೂಸ್ ಮಾಡ್ತಾರೆ. ದೀಸ್ ಆರ್ ದ ಮೇನ್ ಪೈಪ್ ಜಾಯಿಂಟ್ಸ್ ಆಗಿರುತ್ತೆ. ಅದರಲ್ಲೇ ನಮಗೆ ಪಾರ್ಟ್ಸ್ ಏನೇನು ಯಾವ ಥರ ಇದು ಬರುತ್ತೆ ಅಂತಂದರೆ ನೋಡಿ, ಇವೆಲ್ಲನೂ ಕೂಡ ಕಪ್ಲರ್. ಇಲ್ಲಿ ನಾವು ನೋಡಿದ್ವಲ್ಲ ಮುಂಚೆ
ಇಲ್ಲಿ ಏನಪ್ಪಾ ಅಂತಂದ್ರೆ ಪೈಪ್ ಫಿಟ್ಟಿಂಗ್ಸ್, ಈ ಸಾಕೆಟ್ ನೋಡಿ, ನಾವು ಇಲ್ಲಿ ನೋಡಿದ್ದಲ್ಲಿ ಇವೆಲ್ಲಾನು ಕೂಡ ಪೈಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೈಪ್ ಜಾಯಿಂಟ್ಸ್. ಇಲ್ಲಿ ಡಿಪೆಂಡಿಂಗ್ ಆನ್ ದ ಶೇಪ್ ಆಫ್ ದ ಜಾಯಿಂಟ್ಸ್ ಕಾಮನ್ಲಿ ಕ್ಲಾಸಿಫೈಡ್, ಅಂದ್ರೆ ಶೇಪ್ ಆಫ್ ದ ಜಾಯಿಂಟ್ ಮೇಲೆ ಇವುಗಳನ್ನ ಕ್ಲಾಸಿಫೈ ಮಾಡ್ತಾರೆ. ಒಂದು ಸಾಕೆಟ್, ಸ್ಪೈಗಾಟ್ ಇವೆಲ್ಲಾನು ಕೂಡ ಅವೆಲ್ಲ ಹೆಂಗಿರುತ್ತೆ ಅಂತಂದ್ರೆ ನೋಡಿ, ಇದು ಒಂದು ಕಪ್ಲಿಂಗ್ ಮಾಡೋದಕ್ಕೆ ಈ ತರ ಇರುತ್ತೆ. ರೆಡ್ಯೂಸ್ಡ್ ಕಾಲರ್ ಅಂದ್ರೆ ಒಂದ್ ಸೈಡ್ಗೆ ರೆಡ್ಯೂಸ್ ಆಗಿರುತ್ತೆ, ಇನ್ನೊಂದು 90 ಡಿಗ್ರಿ ಎಲ್ಬೋ ನೋಡಿ, ಎಕ್ಸಾಕ್ಟ್ 90 ಡಿಗ್ರಿಯಲ್ಲಿ ಇರುತ್ತೆ. ಇನ್ನೊಂದು 90 ಡಿಗ್ರಿ ರೆಡ್ಯೂಸ್ಡ್ ಎಲ್ಬೋ ನೋಡಿ, ಇಲ್ಲಿ ಸೈಜ್ ಜಾಸ್ತಿ ಇರುತ್ತೆ, ಇಲ್ಲಿ ಸೈಜ್ ಕಡಿಮೆ ಇರುತ್ತೆ, ಅದಕ್ಕೆ ರೆಡ್ಯೂಸ್ಡ್ ಎಲ್ಬೋ ಅಂತ ಕರೀತಾರೆ. ಇನ್ನೊಂದು 90 ಡಿಗ್ರಿ ಬೆಂಡ್, ಇದು ನೋಡಿ 90 ಡಿಗ್ರಿಯಲ್ಲಿ ಬೆಂಡ್ ಆಗಿರುತ್ತೆ. ಇದು ರಿಟರ್ನ್ ಬೆಂಡ್, ಅಂದ್ರೆ ರಿಟರ್ನ್ ಈ ರೀತಿ ಇರುತ್ತೆ. ಇನ್ನೊಂದು ಟಿ ಜಾಯಿಂಟ್, ಇದು ಎರಡು ಕಡೆಗೂ ಕೂಡ ಜಾಯಿಂಟ್ ಮಾಡಬಹುದು. ಇನ್ನೊಂದು ರಿಡ್ಯೂಸ್ಡ್ ಟಿ, ಒಂದು ನೋಡಿ ಇಲ್ಲಿ ಎರಡು ಕೂಡ ಸೈಜಸ್ ಜಾಸ್ತಿ ಇರುತ್ತೆ, ಇಲ್ಲಿ ಸೈಜ್ ಕಡಿಮೆ ಇರುತ್ತೆ. ಆಮೇಲೆ ಇನ್ನೊಂದು ಕ್ರಾಸ್ ಸೆಕ್ಷನ್ ನೋಡಿ, ಇದು ಕ್ರಾಸ್ ಆಗಿರುತ್ತೆ, ಇಲ್ಲಿ ಕನೆಕ್ಷನ್ ಮಾಡೋ ಅಂತದ್ದು. ಇನ್ನೊಂದು ಕ್ಲೋಸ್ ನಿಪ್ಪಲ್ ಇರುತ್ತೆ ಇದಕ್ಕೆ, ಇದು ಶಾರ್ಟ್ ನಿಪ್ಪಲ್ ಇರುತ್ತೆ. ಇದಕ್ಕೆ ಶಾರ್ಟ್ ನಿಪ್ಪಲ್ ವಿತ್ ಹೆಕ್ಸಾಗನಲ್ ಕ್ಯಾಪ್ ಇರುತ್ತೆ, ಇದಕ್ಕೆ ನಿಪ್ಪಲ್ ಪ್ಲಸ್ ಕ್ಯಾಪ್ ಇರುತ್ತೆ. ಇದಕ್ಕೆ ಓಸ್ ಪೈಪ್ ನೀವು ನೋಡಿರ್ಬೋದು, ಈ ತರ ಒಂದು ನಟ್ಟಿತ್ತಂದ್ರೆ ಪೈಪ್ ಅದು ನಮಗೆ ಈಸಿಯಾಗಿ ರಿಮೂವ್ ಆಗಬಾರ್ದು ಅಂತ ಈ ತರ ಒಂದು ಥ್ರೆಡ್ಸ್ ನ ಮಾರ್ಕ್ ಮಾಡಿರ್ತಾರೆ ನೋಡಿ. ಈ ಒಂದು ಇದು ಮತ್ತೆ ಫೀಮೇಲ್ ಕ್ಯಾಪ್, ಮೇಲ್ ಕ್ಯಾಪ್, ಇವೆರಡು ಕೂಡ ನಾವು ಪೈಪ್ ಜಾಯಿಂಟ್ಸ್ಗೆ ಉಪಯೋಗಿಸ್ತೇವೆ. ಸ್ಕ್ರೂಡ್ ಯೂನಿಯನ್ ಈ ತರ ನಟ್ಟಿರುತ್ತೆ. ಫ್ಲಾಂಜ್ ಅಂದ್ರೆ ಈ ತರ ಫ್ಲಾಂಜ್ ಇರುತ್ತೆ. ಇವೆಲ್ಲ ನಮಗೆ ನೆಕ್ಸ್ಟ್ ಅಸೆಂಬ್ಲಿ ಡ್ರಾಯಿಂಗ್ಸ್ ಬಂದಾಗ ಅಸೆಂಬ್ಲಿ ಡ್ರಾಯಿಂಗ್ ಎಲ್ಲಾನು ಉಪಯೋಗಿಸ್ತೇವೆ ನೋಡಿ. ಇದನ್ನ ನಾವು ಹೆಂಗೆ ಡ್ರಾ ಮಾಡ್ಬೋದು ಅಂತಂದ್ರೆ, ಇದಕ್ಕೆ ಒಂದು ಅಪ್ರಾಕ್ಸಿಮೇಟ್ ಡೈಮೆನ್ಷನ್ ನ ತಗೊಂಡು ನಾವು ಡ್ರಾ ಮಾಡಬೇಕಾಗತ್ತೆ. ಈ ಪೈಪ್ ಲೇಔಟ್ ಅನ್ನು ಯಾವ ತರ ಡ್ರಾ ಮಾಡ್ತಾರೆ ಅಂದ್ರೆ ನೋಡಿ, ಪೈಪ್ ಲೇಔಟ್ ಡ್ರಾಯಿಂಗ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ದ ಫಾಲೋಯಿಂಗ್ ಕ್ಯಾಟಗರೀಸ್. ಒಂದು ಡಬಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್, ಅಂದ್ರೆ ಡಬಲ್ ಲೈನ್ ಎಲ್ಲ ಐಸೋಮೆಟ್ರಿಕ್ ಅಲ್ಲಿ ಮಾಡಿರ್ತಾರೆ. ಇನ್ನೊಂದು ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಲೇಔಟ್ ಮಾಡಿರ್ತಾರೆ. ಇನ್ನೊಂದು ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಮಾಡಿರ್ತಾರೆ. ಇನ್ನೊಂದು ಸಿಂಗಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್ ಮಾಡಿರ್ತಾರೆ. ಸಿಂಗಲ್ ಲೈನ್ ಡೆವಲಪ್ ಲೇಔಟ್. ಈ ತರ 5 ಟೈಪ್ ಅಲ್ಲಿ ನಮಗೆ ಲೇಔಟ್ ಅನ್ನು ಡ್ರಾ ಮಾಡ್ತಾರೆ ಪೈಪ್ ಲೈನ್ಸ್ ಅನ್ನು ನೋಡಿ. ಹೆಂಗೆ ಅಂತಂದ್ರೆ ಡಬಲ್ line piping layout, all the pipes are represented by 2 lines in fitting as shown in figure 3 ನೋಡಿ. ಇಲ್ಲಿ ಡಬಲ್ ಲೈನ್ ಪೈಪಿಂಗ್ ಲೇಔಟ್ ಹೆಂಗಿರುತ್ತೆ ಅಂತಂದ್ರೆ 2 ಲೈನ್ಸ್ ಇರುತ್ತೆ, ಒಂದು ಆಕ್ಸಿಸ್ ಇದು ಒಂದು ಆಕ್ಸಿಸ್ ಈ ತರ ಇರುತ್ತೆ. ಇನ್ನೊಂದು ಸಿಂಗಲ್ ಲೈನ್ ಐಸೋಮೆಟ್ರಿಕ್ ವ್ಯೂ. ಸಿಂಗಲ್ ಲೈನ್ ಐಸೋಮೆಟ್ರಿಕ್ ಅಂತಂದ್ರೆ ನೋಡಿ, ಇದು ಡಬಲ್ ಲೈನ್, ಇಲ್ಲೆಲ್ಲ ಲೈನ್ಸ್ ಡಬಲ್ ಇರುತ್ತೆ, ಇದಕ್ಕಾದ್ರೆ ಸಿಂಗಲ್ ಲೈನ್ ಈ ತರ ಮಾರ್ಕ್ ಮಾಡ್ತಾರೆ. ಇದು ಪೈಪ್ ಲೇಔಟ್ ನ ತೋರಿಸುವಂತಹದ್ದು. ಇನ್ನೊಂದು ಡಬಲ್ ಲೈನ್ ಆರ್ಥೋಗ್ರಾಫಿಕ್, ಇದು ಐಸೋಮೆಟ್ರಿಕ್ ವ್ಯೂ. ಸಿಂಗಲ್ ಲೈನ್ ಇದು ಡಬಲ್ ಲೈನ್, ಇದು ಸಿಂಗಲ್ ಲೈನ್. ಇದಾದ್ರೆ ಆರ್ಥೋಗ್ರಾಫಿಕ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಇದು ನಮ್ಗೆ 3 ಡೈಮೆನ್ಷನ್ ನೋಡಿ, ಟಾಪ್, ಸೈಡ್, ಫ್ರಂಟ್ 3 ಕಾಣಿಸ್ತಾ ಇರುತ್ತೆ. ಇಲ್ಲಾದ್ರೆ ನಮ್ಗೆ ಒಂದೇ ವ್ಯೂ ಕಾಣಿಸುತ್ತೆ, ಇಲ್ಲಿ 2 ಡೈಮೆನ್ಷನ್ಸ್ ಮಾತ್ರ ಸಿಗುತ್ತೆ. ಇದು ಡಬಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್. ಮತ್ತೆ ಇದು ನೋಡಿ ಸಿಂಗಲ್ ಲೈನ್ ಆರ್ಥೋಗ್ರಾಫಿಕ್ ಲೇಔಟ್. ಈ ತರ ಜಾಯಿಂಟ್ ಅನ್ನ ಅಂದ್ರೆ ಇಲ್ಲಿ ಏನ್ ನೋಡಿದ್ರಿ ನೀವು, ಈ ತರ ಜಾಯಿಂಟ್ ಅನ್ನ ಇಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಇದ್ದಿದ್ದನ್ನ ಈ ತರ ನಮ್ಗೆ ಸಿಂಗಲ್ ಲೈನ್ ಅಲ್ಲಿ ತೋರಿಸ್ಬೇಕಂದ್ರೆ ಈ ತರ ತೋರಿಸ್ತಾರೆ. ಇನ್ನೊಂದು ಸಿಂಗಲ್ ಲೈನ್ ಡೆವಲಪ್ಡ್ ಲೇಔಟ್, ಅಂದ್ರೆ ಇದು ಸಿಂಗಲ್ ಲೈನೇ ಇರುತ್ತೆ, ಅದಕ್ಕೆ ಇನ್ನ ಎಕ್ಸ್ಟ್ರಾ ಡೆವಲಪ್ಮೆಂಟ್ ಎಲ್ಲ ಇರುತ್ತೆ. ಈ ತರ ಒಂದು ಪೈಪ್ ಲೇಔಟ್ಸ್ ಅನ್ನ ಈ 5 ಇದರಲ್ಲಿ ಡ್ರಾ ಮಾಡ್ತಾರೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಎಲ್ಬೋ ಯಾವ ತರ ಜಾಯಿಂಟ್ಸ್ ಬರುತ್ತೆ, ಆಮೇಲೆ ಟಿ ಬ್ರಾಂಚ್ ಹೆಂಗ್ ಬರುತ್ತೆ ನೋಡಿ, ರೆಡ್ಯೂಸ್ಡ್ ಸೈಜ್ ಎಲ್ಲ ಹೆಂಗಿದೆ ನೋಡಿ. ಇವೆಲ್ಲಾನು ಕೂಡ ಪೈಪ್ ಜಾಯಿಂಟ್ಸ್ ನೋಡಿ. ಅದಕ್ಕೆ ಇಲ್ಲಿ ಎಕ್ಸೆಂಟ್ರಿಕ್ ರೆಡ್ಯೂಸರ್, ಒಂದ್ ಸೈಡ್ ಜಾಸ್ತಿ ಇರುತ್ತೆ, ಇನ್ನೊಂದ್ ಸೈಡ್ ಕಡಿಮೆ ಇರುತ್ತೆ, ಇದಕ್ಕೆ ಎಕ್ಸೆಂಟ್ರಿಕ್ ಅಂತ ಕರೀತಾರೆ. ಯೂನಿಯನ್ ಅಂತಂದ್ರೆ ನೋಡಿ ಈ ತರ ನಟ್ಟಿರುತ್ತೆ ಯೂನಿಯನ್. ಇನ್ನೊಂದು ನಮ್ಗೆ ಕ್ರಾಸ್ ನಿಪ್ಪಲ್, ಇದು ಕ್ಲೋಸ್ ನಿಪ್ಪಲ್ ಇರುತ್ತೆ ಇದಕ್ಕೆ, ಇದು ಒಂದು ಯೂನಿಯನ್. ಇದಕ್ಕೆ ಇನ್ನೊಂದು ನೋಡಿ ಕಾನ್ಸೆಂಟ್ರಿಕ್ ರಿಡ್ಯೂಸರ್. ಕಾನ್ಸೆಂಟ್ರಿಕ್ ಅಂತಂದ್ರೆ ಎರಡು ಕಡೆಗೂ ಕೂಡ ಸೇಮ್ ಡೈಮೆನ್ಷನ್. ಎಕ್ಸೆಂಟ್ರಿಕ್ ಅಂದ್ರೆ ಒಂದ್ ಕಡೆಗೆ ಜಾಸ್ತಿ ಒಂದ್ ಕಡೆ ಕಡಿಮೆ ಇರುತ್ತೆ. ಈ ಕಡೆಗಾದ್ರೆ ನೋಡಿ ಇದು ಕೂಡ ಸೈಜ್ ಸೇಮ್ ಇರುತ್ತೆ. ಈ ತರದ ಒಂದು ರೆಡ್ಯೂಸರ್ ಇರುತ್ತೆ. ಮತ್ತೆ ನೋಡಿ ಕ್ಲೋಸ್ ನಿಪ್ಪಲ್, ಇದಕ್ಕೆ ಒಂದು ಕ್ಲೋಸ್ ನಿಪ್ಪಲ್ ಇರುತ್ತೆ. ಮತ್ತೆ ಕ್ಯಾಪ್, ಕಪ್,
ಪೈಪ್ಸ್ ಈ ಥರ ಕ್ಯಾಪ್ ಬರುತ್ತೆ, ಮತ್ತು ಶಾರ್ಟ್ ನಿಪ್ಪಲ್ ಬರುತ್ತೆ, ಮತ್ತು ಪ್ಲಗ್ ಇರುತ್ತೆ ಇದಕ್ಕೆ, ಮತ್ತು ಲಾಂಗ್ ನಿಪ್ಪಲ್ ಇರುತ್ತೆ, ಆ್ಯಂಡ್ ಕಪ್ಲಿಂಗ್ ಈ ಥರ ಕಪ್ಲಿಂಗ್ ಕೂಡ ಬರುತ್ತೆ. ಪೈಪ್ ಥ್ರೆಡ್ಸ್ ಆರ್ 7 ನೋಡಿ. ಪೈಪ್ ಥ್ರೆಡ್ಸ್ ಈ ಥರ ಥ್ರೆಡ್ ಇರುತ್ತೆ, ಇದಕ್ಕೆಲ್ಲ ಥ್ರೆಡ್ ಹಾಕಿ ಇದು ಮಾಡೋಂಥದ್ದು. ಇನ್ನೊಂದು ರೆಡ್ಯೂಸರ್ ಅಂದರೆ ಇದು ಪೈಪ್ ನಮಗೆ ಜಾಸ್ತಿ ಡಯಾಮೀಟ್ರಿಂದ ಲೋ ಡಯಾಮೀಟ್ರ್ ಬೇಕು ಅಥವಾ ಲೋ ಡಯಾಮೀಟ್ರಿಂದ ಜಾಸ್ತಿ ಡಯಾಮೀಟ್ರ್ ಬೇಕಂದರೆ ಈ ಥರ ರೆಡ್ಯೂಸರ್ನ ಹಾಕ್ತಾರೆ ನೋಡಿ. ಇಲ್ಲಿ ಶೋಸ್ ದ ಡಬಲ್ ಲೈನ್ ಆರ್ಥೋಗ್ರಾಫಿಕ್ ವ್ಯೂ ಪೈಪಿಂಗ್ ಲೇಔಟ್ ಆ್ಯಂಡ್ ಫಿಗರ್ 19 ನೋಡಿ. ಇಲ್ಲಿ ಇದು ಒಂದು ಡಬಲ್ ಲೈನ್ ಒಂದು ಲೇಔಟ್ ಡಯಾಗ್ರಾಮ್ ಆಗಿರುತ್ತೆ. ಪೈಪಿಂಗ್ ಜಾಯಿಂಟ್ಸ್ ಯಾವುದೋ ಒಂದು ಪೈಪ್ ಲೇಔಟ್ದು ಈ ಥರ ಜಾಯಿಂಟ್ ಇರುತ್ತೆ. ಅದೇ ನಮಗೆ ಸಿಂಗಲ್ ಲೈನ್ ಇದು ಯಾವ ಥರ ಸಿಂಗಲ್ ಲೈನಲ್ಲಿ ಕಾಣಿಸುತ್ತಪ್ಪ ಈ ಲೇಔಟ್ ಅಂತಂದರೆ ನೋಡಿ, ಇದೇ ಸೇಮ್ ಲೇಔಟನ್ನು ಸಿಂಗಲ್ ಲೈನಲ್ಲಿ ಈ ಥರ ತೋರಿಸ್ತಾರೆ. ಇಷ್ಟೇ ಡಿಫ್ರೆನ್ಸ್ ನಿಮಗೆ ಸಿಂಗಲ್ ಲೈನು ಡಬಲ್ ಲೈನ್ ಅನ್ನೋದು. ಇದು ಡಬಲ್ ಲೈನ್ಸನ್ನು ಯೂಸ್ ಮಾಡಿರೋಂಥ ಒಂದು ಸರ್ಕ್ಯೂಟು, ಇದು ಸಿಂಗಲ್ ಲೈನನ್ನು ಯೂಸ್ ಮಾಡಿರೋಂಥ ಒಂದು ಲೇಔಟ್ ಡಯಾಗ್ರಾಮ್ ಆಗುತ್ತೆ. ಲೇಔಟ್ ಅಂತಂದರೆ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ದ systematic arrangement of all the machineries in a workshop or any other places. ಅದನ್ನು ನಾವು ಒಂದು ಲೇಔಟ್ ಅಂತ ಕರಿತೇವೆ. ಅಂದರೆ ನೀವು ಎಲ್ಲೇ ಕಣ್ಣು ಮುಚ್ಕೊಂಡು ನೀವು ಒಂದು ಲ್ಯಾಬಲ್ ಹೋದರೂ ಕೂಡ ಎಲ್ಲಿ ಡ್ರಿಲ್ಲಿಂಗ್ ಮಿಷನ್ ಇದೆ, ಎಲ್ಲಿ ಒಂದು ಗ್ರೈಂಡಿಂಗ್ ಮಿಷನ್ ಇದೆ, ಎಲ್ಲಿ ವೈಸ್ ಇದೆ ಅಂತ ನೀವು ನೋಡ್ತೀರಲ್ವ, ಅದೇ ಥರ ಇಲ್ಲಿ ಕೂಡ ಲೇಔಟ್ ಅನ್ನೋಂಥದ್ದು ಕೂಡ ನಾನು ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಒಂದು ಕಡೆಯಿಂದ ಅರೇಂಜ್ ಮಾಡಿರ್ಬೇಕು. ಹೆಂಗೆ ಅಂತಂದರೆ ಎಲ್ಲಿ ವಾಲ್ವ್ ಬರಬೇಕು, ಎಲ್ಲಿ ಪೈಪ್ ಜಾಯಿಂಟ್ ಬರಬೇಕು, ಎಲ್ಲಿ ಗೇಟ್ ವಾಲ್ವ್ ಬರಬೇಕು, ಈ ಥರ ಎಲ್ಲ ಅರೇಂಜ್ ಮಾಡಿರ್ತಾರೆ ನೋಡಿ. ದೀಸ್ ಆರ್ ಆಲ್ ದ ಸಿಂಪಲ್ ಪೈಪ್ ಜಾಯಿಂಟ್ಸ್ ಆಗಿರುತ್ತೆ. ಇದನ್ನೆಲ್ಲ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಅಪ್ರಾಕ್ಸಿಮೇಟ್ ಡೈಮೆನ್ಷನ್ಸ್ನ ತಗೊಂಡು ಇದನ್ನು ಡ್ರಾ ಮಾಡಬೇಕು. ಇದೇ ಥರ ಡ್ರಾ ಮಾಡಿ ನನಗೆ ಶೇರ್ ಮಾಡಿ ಗ್ರೂಪಲ್ಲಿ. ಶೇರ್ ಮಾಡಿದ್ಮೇಲೆ ನಾನು ಅದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ತೇನೆ. ನೀವು ಇವಾಗ ಏನು ಡ್ರಾ ಮಾಡಬೇಕಂದ್ರೆ ಇದರ ಒಂದು ಸ್ಕ್ರೀನ್ಶಾಟ್ಸನ್ನ ಕೂಡ ನಾನು ನಿಮಗೆ ಹಾಕಿದ್ದೇನೆ. ಇವಾಗ ಮತ್ತೆ ಒಂದು ಸಲ ಹಾಕ್ತೇನೆ. ನೀವೆಲ್ಲರೂ ಕೂಡ ಇದನ್ನು ಶೇರ್ ಮಾಡಿ ಡ್ರಾ ಮಾಡಿ. ಯಾಕೆ ಅಂತಂದರೆ ಇವಾಗ ನಿಮಗೆಲ್ಲ ಗೊತ್ತು ಎಕ್ಸಾಮ್ ಜುಲೈ 22 ಇದೆ. ನೀವು ಇದನ್ನೆಲ್ಲ ಡ್ರಾ ಮಾಡಿಲ್ಲ ಅಂದರೆ ಮತ್ತೆ ಡ್ರಾಯಿಂಗು ಬೇರೆ ಸಬ್ಜೆಕ್ಟ್ ಆದರೆ ಹಿಂಗೋ ಈಸಿ ಇರುತ್ತೆ, ಬಟ್ ಡ್ರಾಯಿಂಗಲ್ಲಿ ಕಷ್ಟ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಮತ್ತು ನನ್ನ ಜೊತೆಗೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ. ಓಕೆ, ಥ್ಯಾಂಕ್ ಯು.